ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗೋಪಾಲನಿ, ನಿಮ್ ಬೇಳೂರ್ ಗೋಪಾಲ್ ಬಂದೈತೆ ಕಣೆ. ಬರ್ಬೇಕು ಬಂಗಾರಪ್ಪನ ಫ್ಯಾನು. ಏನ್ಲ ಓದಿಕೇತ ಅಪರೂಪ ಕಾಣಿಸ್ಕಂತೈತಿ. ಏನಂತಲ ಸಮಾಚಾರ? ಮಿನಿಸ್ಟ್ರು ಇನ್ನೊಂದು ಆಗಿದ್ರೆ ದಿನ ಕಾಣಿಸ್ಕೊಳ್ಳೋದು. ಪಾಪ ಬರೀ MLA ಕಣೆ, ಅದಕ್ಕೆ ಊರಲ್ಲೇ ಐತಿ. ಆದ್ರೆ ಈಗ ರಾಜಕೀಯ ಮಾಡಕ್ಕೆ ಅಂತ ಬಂದೈತೆ ಕಣ. ಕೇಳಿಸ್ಕ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ. ನನ್ನ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನನ್ನೊಂದು ಭಾವನೆ. ಯಾರು ಕಣೆ ರಾಜೀನಾಮೆ ಕೇಳ್ತೈತಲ್ಲ? ಯಾರು ರಾಜೀನಾಮೆ ಬೇಕಂತಲ? ಅದೇ ಕಣೆ ಜಮೀರ್ದು ಮನೆ ಕೊಟ್ಟು ಲಂಚ ತಗಂತವ್ರೆ ಅಂತ ಕಾಂಗ್ರೆಸ್ನವೇ ಆರೋಪ ಮಾಡ್ತಾವಲ್ಲ. ಅದಕ್ಕೆ ಬೇಳೂರು ರಾಜೀನಾಮೆ ಕೊಟ್ಟು ಆಮೇಲೆ ಶುದ್ಧವಾಗಿದ್ದೀನಿ ಅಂತ ಪ್ರೂವ್ ಮಾಡ್ಲಿ ಅಂದೈತೆ ಕಣೆ. ಸೇಮ್ ಇದೇ ಮಾತನ್ನ ಶೋಭಕ್ಕನು ಹೇಳ್ತೈತೆ ನೋಡಿಲಿ. ತಕ್ಷಣ ಸಿದ್ದರಾಮಯ್ಯನವರು ಜಮೀರ್ ಖಾನ್ ಅನ್ನ ಮಂತ್ರಿ ಮಂಡಳದಿಂದ ಕೈ ಬಿಡಬೇಕು. ಹಲವಾರು ಆರೋಪ ಇದೆ ಅವ್ರಿಗೆ. ಇವತ್ತು ಭ್ರಷ್ಟಾಚಾರದ ಆರೋಪ ಜಮೀರ್ ಖಾನ್ ಅವರ ಮೇಲೆ ಬಂದಿದೆ. ತಕ್ಷಣ ಜಮೀರ್ ಖಾನ್ ಅವರ ಸಂಪುಟದಿಂದ ಕೈ ಬಿಟ್ಟು ಶೋಭಕ್ಕ ಹೇಳೋದು ಮಾಮೂಲಿಯೇ ಕಣ್ಲೆ. ಆದ್ರೂ ಒಂದ್ಸತಿ ಸೀರಿಯಸ್ ಆಗಿ ತಗೊಂಡ್ ನೋಡೋಣ. ಕೇಳ ಸಿದ್ದಣ್ಣನ ಏನು ಮಾಡ್ತದೆ ಈಗ? ಕರೆದು ಮಾತಾಡ್ತೀನಿ. ಅವ್ರ ಫ್ಯಾಮಿಲಿ ಸಮಸ್ಯೆ ಆದ್ರೆ ನೀವು ಕರೆದು ಮಾತಾಡಿ, ನಿಮ್ ಪಾರ್ಟಿ ಸಮಸ್ಯೆ ಆದ್ರೆ ಕರೆದು ಮಾತಾಡಿ. ಇದು ರಾಜ್ಯದ ಸಮಸ್ಯೆ, ಭ್ರಷ್ಟಾಚಾರದ ವಿಷಯ. ಏನ್ ಕರೆದು ಮಾತಾಡ್ತೀರಿ ನೀವು? ಕರೆದು ಮಾತಾಡ್ತೀನಿ ಅಂತ ಹೇಳ್ತೀರಿ. ಭ್ರಷ್ಟಾಚಾರ ಏನು ನಿಮ್ಮಿಬ್ಬರು ಖಾಸಗಿ ವಿಷಯನಾ? ಕರೆದು ಮಾತಾಡೋದಲ್ಲ. ವಸತಿ ಸಚಿವರು ರಾಜೀನಾಮೆ ತಗೋಬೇಕು, ಇಲ್ಲ ವಜಾ ಮಾಡ್ಬೇಕು. ಸಿಟಿ ವಸಿ ಸೈಲೆಂಟ್ ಆಗಿರಪ್ಪ. ಹಿರೀಕರು ನಾವು ಮಾತಾಡಿ ನ್ಯಾಯ ಕೊಡಿಸ್ತೀವಿ. ಲೈ ಓದಿಗೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಕರಿಲೆ ಜಮೀರ್ನ ಶುರು ಮಾಡ್ಲೆ ತನಿಖೆನ. ಜಮೀರು ಏನಪ್ಪ ಬಡವ್ರ ಮನೆ ದುಡ್ಡಲ್ಲೂ ಲಂಚ ಹೊಡಿತಿದ್ಯಂತೆ? ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತಡ್ಬೇಕು. ಯಾಕಿಷ್ಟು ಎಮೋಷನಲ್ ಐತಿಯಪ್ಪ? ದುಡ್ಡು ತಿಂದವ್ರಿಗೆ ಶಿಕ್ಷೆ ಆಗ್ಲಿ ಬಿಡು, ಅವ್ರ ಮಕ್ಳು ಯಾಕೆ ಅನ್ಭವಿಸ್ಬೇಕು? ಈಗ ನಿಮ್ ಇಲಾಖೆಯಲ್ಲಿ ಲಂಚ ನಡೆದೈತಾ ಇಲ್ವೋ ಹೇಳಪ್ಪ? ನನಗೆ ಆ ತರ ದಲಿದ್ರ ಬಂದಿಲ್ಲ. ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ 1,20,000 ಅದನ್ನ ಅರ್ಧ ದುಡ್ಡು ತಗೊಂಡು ನಮ್ಮ ಮನೆಗಳು ಕೊಡ್ದ. ಅಯ್ಯಯ್ಯೋ, ಹಂಗಾರೆ ಎಲ್ಲ ರಾಜೀನಾಮೆ ಕೇಳ್ತಾರಲ್ಲ, ಏನ್ ಮಾಡ್ತೀಯ? ನಾನ್ ಕೈವಾಡ ಇದ್ದಿ ನಾನು ಇನ್ವಾಲ್ವ್ಮೆಂಟ್ 100 ಹೇಳೋದ್ ಮುಂಚೆ ನಾನು ಕೊಡ್ತೀನಿ. ಹೇಳೋದ್ ಮುಂಚೆ ನಾನು ಬೇರೆಯವ್ರ ತರ ಅಲ್ಲ, ನಾನು ಬೇರೆಯವ್ರ ತರ ರಾಜಕಾರಣಿ ಅಲ್ಲ. ಗೋಪಾಲನಿ, ಆಗರಣ ಪ್ರೂವ್ ಮಾಡಿದ್ರೆ 24 ಗಂಟೆಲೆ ರಾಜೀನಾಮೆ ಕೊಡ್ತದಂತೆ ಕಣೆ. ನಾನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ರೆ 24 ಗಂಟೆ ನಾನು ರಾಜೀನಾಮೆ. ಹಗರಣನ ತನಿಖೆ ಮಾಡಕ್ ಕೊಡದೆ ಡೌಟ್ ಐತಿ ಅಂತದ್ರಲ್ಲಿ ರಾಜೀನಾಮೆ ಕೂಡ ಸೀನ್ ಎಲ್ಲಿಂದ ಬರ್ತದೆ ಅಂತ ನಾನು ಅದನ್ನೇ ಅನ್ಕೊಂಡೆ ಕಣೆ. ನೋಡಿಲಿ, ರಾಯ್ ರೆಡ್ಡಿ ಜಮೀರಿಗೆ ಸರ್ಟಿಫಿಕೇಟ್ ಕೊಡ್ತೈತಿ ನೋಡಿ. ಜಮೀರ್ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್, ವೆರಿ ದಿಲ್ದಾರ್ ಆದ್ಮಿ. ನಾನು ಅವನಿಗೆ ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಕರಿತೀನಿ ಅವ್ನಿಗೆ. ಇಲ್ಲ, ಒಂದ್ ನಿಮಿಷ ಬರ್ತೆ. ನಾನು ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು 10ನೇ ಕ್ಲಾಸ್ ಓದಿದ ಮಕ್ಳಿಗೆಲ್ಲ ಹೆಡ್ ಮೇಸ್ಟ್ರು TC ಜೊತೆಗೆ ಕ್ಯಾರೆಕ್ಟ್ರು ಸರ್ಟಿಫಿಕೇಟ್ ಕೊಟ್ಟಂಗಿ ಈಗ ಇವೆಲ್ಲ ಸೇರ್ಕೊಂಡು ಜಮೀರಿಗೆ ಸರ್ಟಿಫಿಕೇಟ್ ಕೊಡ್ತಾವೇನ್ಲ? ಫಸ್ಟ್ ಲಂಚ ತಗೊಂಡಿರೋ ಬಡ್ಡಿ ಮಗ ಯಾರು? ಅವನ್ನ ಹಿಡಿದು ಬಡ್ಡಿ ಸಮೇತ ಕಳ್ಸಕ್ಕೆಲ್ಲ. ಆಮೇಲೆ ಇವುಗಳ ಸರ್ಟಿಫಿಕೇಟ್ ನೋಡೋಣಂತೆ. ಶಿವನಿ ಶಂಭುಲಿಂಗ.